ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಹಸುಗಳಿಗೆ ಪ್ರಾಣಿಗಳಿಗೆ ನೀರು ಕುಡಿಲಿ ಅಂತ ತೊಟ್ಟಿ ಕಟ್ಟಿಸಿ ಸುಮಾರು 6 ತಿಂಗಳಾಯಿತು. ಪ್ರತಿ ತಿಂಗಳಿಗೂ ಒಂದು ಸತಿ ಕ್ಲೀನ್ ಮಾಡಿಸ್ತಾ ಇದ್ದೆ. ಇಲ್ಲಿ ಏನು ಕಸ ಎಲ್ಲ ಇವಾಗೆಲ್ಲ ಎಳೆದಿದ್ದೀನಲ್ಲ, ಇದು ಇಲ್ಲಿ ಹಾಕಬಾರ್ದು ಅಂತ ಎಲ್ಲ ಕಡೆ ಬರೆದಿದ್ದೀವಿ. ಅಂದ್ರೂ ಅಶೋಕ್ ಕಟ್ಟೆ ಹತ್ರ ಅನಾಗರಿಕರು ತಂದು ಅದೇ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾವ ಥರ ಹೇಳ್ಬೇಕು ಗೊತ್ತಿಲ್ಲ. ಮತ್ತೆ ಕಸಗಳು ತಂದು ಇಲ್ಲೇ ಹಾಕ್ತಾರೆ. ಇವಾಗ ನೋಡಿ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀವಿ. ಇನ್ನೊಂದು ಪ್ರತಿಯೊಳಗೂ ಕಸ ಹಾಕಿ ಶುರು ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಇದೊಂದು ದೇವಸ್ಥಾನ, ಅಶೋಕ್ ಕಟ್ಟೆ ಎಲ್ಲರೂ ಪೂಜೆ ಮಾಡೋಂಥ ಸ್ಥಳ, ದನ ಕರುಗಳು ನಾಯಿಗಳು ನೀರು ಕುಡಿಯೋಕ್ಕೋಸ್ಕರ ಮಾಡಿರೋಂಥ ಸ್ಥಳ. ಇಂಥ ಒಂದು ಪುಣ್ಯ ಸ್ಥಳದಲ್ಲಿ ಈ ಥರ ಎಲ್ಲ ಕಸ ಎಲ್ಲ ಹಾಕ್ತಿರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗಾದ್ರೂ ಒಂದು ಸ್ವಲ್ಪ ಅಸಹ್ಯ ಅನ್ಸಲ್ವಾ? ಇನ್ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಪ್ರೆಮಿಸಲ್ಲಿ ಯಾರೂ ಕಸ ಹಾಕಬೇಡಿ. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಿ. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಹಸುಗಳಿಗೆ ಪ್ರಾಣಿಗಳಿಗೆ ನೀರು ಕುಡಿಲಿ ಅಂತ ತೊಟ್ಟಿ ಕಟ್ಟಿಸಿ ಸುಮಾರು 6 ತಿಂಗಳಾಯಿತು. ಪ್ರತಿ ತಿಂಗಳಿಗೂ ಒಂದು ಸತಿ ಕ್ಲೀನ್ ಮಾಡಿಸ್ತಾ ಇದ್ದೆ. ಇಲ್ಲಿ ಏನು ಕಸ ಎಲ್ಲ ಇವಾಗೆಲ್ಲ ಎಳೆದಿದ್ದೀನಲ್ಲ, ಇದು ಇಲ್ಲಿ ಹಾಕಬಾರ್ದು ಅಂತ ಎಲ್ಲ ಕಡೆ ಬರೆದಿದ್ದೀವಿ. ಅಂದ್ರೂ ಅಶೋಕ್ ಕಟ್ಟೆ ಹತ್ರ ಅನಾಗರಿಕರು ತಂದು ಅದೇ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾವ ಥರ ಹೇಳ್ಬೇಕು ಗೊತ್ತಿಲ್ಲ. ಮತ್ತೆ ಕಸಗಳು ತಂದು ಇಲ್ಲೇ ಹಾಕ್ತಾರೆ. ಇವಾಗ ನೋಡಿ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀವಿ. ಇನ್ನೊಂದು ಪ್ರತಿಯೊಳಗೂ ಕಸ ಹಾಕಿ ಶುರು ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಇದೊಂದು ದೇವಸ್ಥಾನ, ಅಶೋಕ್ ಕಟ್ಟೆ ಎಲ್ಲರೂ ಪೂಜೆ ಮಾಡೋಂಥ ಸ್ಥಳ, ದನ ಕರುಗಳು ನಾಯಿಗಳು ನೀರು ಕುಡಿಯೋಕ್ಕೋಸ್ಕರ ಮಾಡಿರೋಂಥ ಸ್ಥಳ. ಇಂಥ ಒಂದು ಪುಣ್ಯ ಸ್ಥಳದಲ್ಲಿ ಈ ಥರ ಎಲ್ಲ ಕಸ ಎಲ್ಲ ಹಾಕ್ತಿರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗಾದ್ರೂ ಒಂದು ಸ್ವಲ್ಪ ಅಸಹ್ಯ ಅನ್ಸಲ್ವಾ? ಇನ್ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಪ್ರೆಮಿಸಲ್ಲಿ ಯಾರೂ ಕಸ ಹಾಕಬೇಡಿ. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಿ. ನಾನು ಥ್ಯಾಂಕ್ ಯು.